ಇನ್ಸೈಡ್ ಸುದ್ದಿಯಲ್ಲಿ ಇವತ್ತು ಇನ್ಸೈಡ್ ಡೀಟೇಲ್ಸ್ಗಳು ಬಹಳ ಲಭ್ಯ ಆಗೋದಿದೆ. ನನ್ನ ಕಲೀಗ್ ಪ್ರಮೋದ್ ವಿಧಾನಸೌಧದಿಂದ ಇವತ್ತಿನ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಪ್ರಮೋದ್. ಎಸ್, ಇವತ್ತು ಹೇಳ್ತಾ ಇದ್ರಿ ನೀವು ಈ ಮೀಟಿಂಗ್ ನಲ್ಲಿ ಏನೇನು ಆಗ್ತಾ ಇತ್ತು ಅಂತ. ರೈಟ್. ಇವತ್ತಿನ ಮೀಟಿಂಗ್ ನಲ್ಲಿ ಮ್ಯಾರಥಾನ್ ಮೀಟಿಂಗ್ ಆಗಿತ್ತು. ಒಂದು ರೈತರ ಜೊತೆಗಿನ ಮೀಟಿಂಗು ಆಯಿತು, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೀಟಿಂಗ್ ಅನ್ನ ನಡೆಸಿದ್ರು. ಅದಾದ ನಂತರ ನಿರ್ಧಾರ ಹೊರಬಂತು, 3,300 ರೂಪಾಯಿಗೆ ಸರ್ಕಾರ ಒಪ್ಪಿಕೊಂಡಿದೆ ಅನ್ನೋದಾಗಿ. 3,300 ರೂಪಾಯಿ ಪರ್ ಟನ್ಗೆ ಕೊಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಕೊನೆಗೂ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತಿ ಟನ್ಗೆ 3,300 ರೂಪಾಯಿ ಕೊಡೋದಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಆ ಹೆಚ್ಚುವರಿ 100 ರೂಪಾಯಿ ಹೇಗಂತ ಹೇಳಿದ್ರೆ 50 ರೂಪಾಯಿ ಸರ್ಕಾರದಿಂದ, ಮತ್ತೆ 50 ರೂಪಾಯಿ ಕಾರ್ಖಾನೆಯ ಮಾಲೀಕರಿಂದ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. 50. ಪ್ರಮೋದ್, ಇದು ಅಪರೂಪದಲ್ಲೇ ಅಪರೂಪ ಅಂತ ಈ ರೀತಿಯಾಗಿ ಸುದೀರ್ಘವಾದಂತಹ ಸಭೆ ನಡೆಯೋದು, ಆ ಸಭೆ ನಂತರದಲ್ಲಿ ಇಂಥ ಒಂದು ನಿರ್ಧಾರ, ಅದು ರೈತರಿಗೆ ಖುಷಿ ಕೂಡ ಕೊಡ್ತು ಅಂತ. ಇವತ್ತಿನ ದಿನ ಸಂಭ್ರಮಾಚರಣೆ ಕೂಡ ಜೋರಾಗಿತ್ತು ಪ್ರಮೋದ್. ನಿಜ ಚೈತ್ರ, ಸಹಜವಾಗಿ ಆತ ರೈತರು ಕೂಡ ಖುಷಿಯಾಗಿದ್ದಾರೆ. ಗುರ್ಲಾಪುರದಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇರುವಂಥ ಸ್ಥಳದಲ್ಲೂ ಕೂಡ ಈಗ ಸಂಭ್ರಮದ ವಾತಾವರಣ ಬಂದಿದೆ. ಪ್ರಮುಖವಾಗಿ ರೈತರೆಲ್ಲರೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಕೂಡ ಮಾಡಿದ್ದಾರೆ. ಅನೇಕರು ಸಾಕಷ್ಟು ದಿನಗಳಿಂದ ರಸ್ತೆಯಲ್ಲೇ ಇದ್ದು ಹೋರಾಟವನ್ನು ಮಾಡ್ತಾ ಇದ್ರು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಕೂಡ ಆಗಿತ್ತು. ಆತ ಸರ್ಕಾರದಿಂದ ಪ್ರಬಲವಾದಂಥ ನಿರೀಕ್ಷೆಗಳನ್ನು, ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಅಫ್ಕೋರ್ಸ್ ಈಗಿರುವಂಥ ಕ್ರೈಸಿಸ್ ಟೈಮ್ನಲ್ಲಿ ಅಂದರೆ ಸರ್ಕಾರ ಕೂಡ ಸಂಪೂರ್ಣವಾದಂಥ ಸರ್ವತಂತ್ರ ಸ್ವತಂತ್ರ ಅವರಿಗೆ ಈ ಸಕ್ಕರೆ ವಿಭಾಗದಲ್ಲಿ ಇಲ್ಲ, ಕಬ್ಬು ಬೆಳೆಗಾರರ ವಿಭಾಗದಲ್ಲಿ ಇಲ್ಲ. ಆದರೆ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕೆ ಸಂಭ್ರಮದ ವಾತಾವರಣ ಕೂಡ ಗುರ್ಲಾಪುರ ಭಾಗದಿಂದ ನಮಗೆ ಕಂಡು ಬರ್ತಾ ಇದೆ. ಗುರ್ಲಾಪುರ ಭಾಗದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಮಾಡಲಾಗಿದೆ. ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ. ಅವರು ಕೂಡ ಈ ಒಂದು ಅವ್ರು ಕೇಳಿದಂಥ ನಿರೀಕ್ಷಿತ ಬೆಲೆ ಸಿಗದೇ ಇದ್ರೂ ಕೂಡ ಕಳೆದ ಬಾರಿಗಿಂತ ಅಂದರೆ ಹಿಂದಿನ ಸಂದರ್ಭಕ್ಕಿಂತ ಈಗ ಸಂದರ್ಭ ಉತ್ತಮವಾಗಿದೆ. ಹೀಗಾಗಿ 100 ರೂಪಾಯಿ ಸಿಕ್ಕರೂ ಕೂಡ ಅದು ಉತ್ತಮವಾದಂಥ ಅತ್ಯುತ್ತಮ ಅಂತ ಹೇಳಿದ್ರು ಕೂಡ ಉತ್ತಮವಾದಂಥ ಬೆಲೆಯಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಸ್ಥಳದಲ್ಲಿ ರೈತರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ರು ನೋಡೋಣ ಬನ್ನಿ. ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಕೋಆಪರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು.
ಅಂತ ಹೇಳಿ ಮನವಿಯನ್ನು ಮಾಡ್ತೇನೆ. ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ, ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಓಕೆ, ಇದ್ರ ಜೊತೆಗೆ ಸಿದ್ದರಾಮಯ್ಯ ಹೇಳ್ತಾ ಇರುವಂತಹ ವಿಚಾರವನ್ನ ನೋಡ್ತಾರೆ. ಸರ್ಕಾರ ಇವತ್ತು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದೆ. ಆತ ರೈತರ ಜೊತೆಗೂ ಕೂಡ ಮೀಟಿಂಗ್ ಮಾಡಿದೆ, ಹಾಗೇನೆ ಸರ್ಕಾರಿ ಮಾಲೀಕರ ಜೊತೆಗೂ ಕೂಡ ಮೀಟಿಂಗ್ ಮಾಡಿದೆ. ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಪ್ರಯತ್ನವನ್ನ ಮಾಡಿದೆ. ಆತ 3,500 ರೂಪಾಯಿ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ರೈತರು ಇಟ್ಟಿದ್ರು. ಆದ್ರೆ ಮೊದಲಿಗೆ ರೈತರ ವರ್ಷನ್ ಹೇಳ್ತೀನಿ. ರೈತರು ಹೇಳ್ತಾ ಇರುವಂತಹ ವಾದ ಅಥವಾ ಅವರ ನಿಲುವೇನಾಗಿತ್ತಪ್ಪ ಅಂದ್ರೆ, ಈಗಾಗಲೇ ಮೊದಲನೇದಾಗಿ ಆ ವೇಟೇಜ್ ಅಲ್ಲಿ, ಆ ವೇಯಿಂಗ್ ಅಲ್ಲಿ ಸಾಕಷ್ಟು ಮೋಸ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಈಗಾಗಲೇ FRP ದರ 3,550 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ಆ ಪರ್ಸೆಂಟೇಜ್ ಅಂದ್ರೆ ಇಳುವರಿಗೆ ಪೂರಕ ಅದೇ ದರವನ್ನು ಕೊಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಆಗಿತ್ತು. ಇದರ ಜೊತೆಗೆ ಬಾಕಿ ಇರುವಂತಹ ಹಣವನ್ನು ಕೊಡಿ ಕೂಡ ಅನ್ನುವಂಥದ್ದು ಕೂಡ ಅವ್ರ ಬೇಡಿಕೆ ಆಗಿತ್ತು. ಹಾಗೇನೆ ಈಗ ಕೊಡ್ತಾ ಇರುವಂತಹ ಕೆಲವೊಂದು ಮಾಲೀಕರು, ಸಕ್ಕರೆ ಮಾಲೀಕರು 2,600ರಿಂದ 3,100 ತನಕ ವಿವಿಧ ಹಂತದಲ್ಲಿ ಕೊಡ್ತಾ ಇದ್ದಾರೆ. ಅದರ ಬದಲಾಗಿ 3,500 ಒಟ್ಟಾರೆಯಾಗಿ ಕೊಡಬೇಕು ಅನ್ನುವಂಥದ್ದು ರೈತರ ವಾದ ಆಗಿತ್ತು. ಈ ಸಭೆಯಲ್ಲಿ ಕೂಡ ಇದೆಲ್ಲ ಕೂಡ ಪ್ರಸ್ತಾಪ ಆಯಿತು. ಇನ್ನು ಸಕ್ಕರೆ ಮಾಲೀಕರ ವಾದವೇನು, ಅವರ ಕಾರ್ಖಾನೆ ಮಾಲೀಕರ ವಾದವೇನು ಅನ್ನೋದು ನೋಡಿದ್ರೆ, ಮಾಲೀಕರು ಹೇಳ್ತಾ ಇರುವಂಥದ್ದು ಅನೇಕ ಬೆಳೆಗಳನ್ನು ನೋಡ್ತಾ ಇದ್ದಾರೆ, ಎಲ್ಲವೂ ಕೂಡ ಇಳುವರಿ ಚೆನ್ನಾಗಿರಲ್ಲ. ಈಗಾಗಲೇ ಅನೇಕ ಕಂಪನಿಗಳು ಕೇಳ್ತಾ ಇರುವಂಥ FRP ದರಕ್ಕಿಂತ ಜಾಸ್ತಿ ದರ ಕೊಡ್ತಾ ಇದ್ದಾರೆ. ಜೊತೆಗೆ HNT ಅಂದ್ರೆ ಹ್ಯಾಂಡಲ್ ಮತ್ತು ಟ್ರಾನ್ಸ್ಪೋರ್ಟ್ ಅದನ್ನು ಕೂಡ ನಾವು ಈಗಾಗಲೇ ದರವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಲಾಸ್ಗಳಾಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಹಣವನ್ನು ಕೊಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ, ಎಲ್ಲಿ ಇಳುವರಿ ಇದೆ, ಎಲ್ಲಿ ಗುಣಮಟ್ಟ ಇದೆ ಅಂಥ ಕಬ್ಬುಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಮಾಲೀಕರ ವಾದವಾಗಿತ್ತು. ಹೀಗಾಗಿ ಹೆಚ್ಚುವರಿ ಕೊಡೋದ್ರಿಂದ ಸಾಕಷ್ಟು ನಷ್ಟವಾಗುತ್ತೆ. ಜೊತೆಗೆ ಸಕ್ಕರೆ ನಾವು ಪ್ರೊಡಕ್ಷನ್ ಮಾಡಿದ್ರು ಕೂಡ ಮಾರಾಟಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಬೇಕಾಗುತ್ತೆ. ಈ ಥರ ನಿರಂತರವಾಗಿ ಸಮಸ್ಯೆ ಆದರೆ ಲಾಸ್ಗೆ ಹೋಗ್ತೀವಿ ಅನ್ನುವಂಥದ್ದು ವಾದ ಆಗಿತ್ತು. ಇನ್ನು ಸರ್ಕಾರ ಏನು ಹೇಳ್ತು, ಸರ್ಕಾರ ರೈತರಿಗೆ ಈಗಾಗಲೇ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತದಕ್ಕೂ ಮೊದಲು ರೈತರಿಗೆ ಮತ್ತು ಈಗಾಗಲೇ ಸಕ್ಕರೆ ಮಾಲೀಕರಿಗೆ ಹೇಳ್ತಾ ಇರುವಂಥ ವಿಚಾರ ಅಂದರೆ, ನಾವು ನಿರಂತರವಾಗಿ ಟಚ್ಚಲ್ಲಿ ಇದ್ದೀವಿ. ಸರ್ಕಾರದವರು ರೈತರ ಬಳಿ ಕೂಡ ಇದ್ದೀವಿ, ಸಕ್ಕರೆ ಕಾರ್ಖಾನೆ ಜೊತೆಗೂ ಕೂಡ ಮಾತನಾಡ್ತಿದ್ದೀವಿ. ಆದರೆ ನಮಗೆ ವ್ಯಾಪ್ತಿ ತೀರಾ ಕಡಿಮೆ. ಕೇಂದ್ರ ಸರ್ಕಾರ ಎಲ್ಲ ಕಾನೂನನ್ನು ಮಾಡುವಂಥದ್ದು ಸಕ್ಕರೆ ಕ್ಷೇತ್ರದಲ್ಲಿ. ಜೊತೆಗೆ ಕಬ್ಬು ಬೆಳೆಗಾರರ ವಿಚಾರ FRP ಇರ್ಬೋದು, MSP ಇರ್ಬೋದು, ಇದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡಿರಬೇಕಾಗಿರುವಂಥದ್ದು. ನಾವೇನಿದ್ರು ಕೂಡ ಅನುಷ್ಠಾನಕ್ಕೆ ಇರುವಂಥ ಸಂಸ್ಥೆಗಳು ಮಾತ್ರ. ಹೀಗಿದ್ದಾಗ ನಾವು ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಅದರ ಬದಲಾಗಿ ನಾವು ಏನು ಮಾಡಬಲ್ಲೆವು, ಎಷ್ಟು ಮಾಡಬಲ್ಲೆವು ಅದನ್ನು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಓನರ್ಗಳ ಜೊತೆಗೆ ಸಭೆ ಆದಮೇಲೆ ಕೂಡ ನೀವು ಇಂತಿಷ್ಟ 200 ರೂಪಾಯಿ ಕೊಡಿ ಅಂತ ಬೇಡಿಕೆ ಇತ್ತು ಆರಂಭದಲ್ಲಿ. ಆದರೆ 200 ರೂಪಾಯಿ ಹೆಚ್ಚಿನ ದರವನ್ನು ಕೊಡಬೇಕು ಅಂತ ಹೇಳಾಯಿತು. ಆದರೆ ಅಂತಿಮವಾಗಿ ಈಗ 100 ರೂಪಾಯಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆ 100 ರೂಪಾಯಿಲೂ ಕೂಡ 50 ರೂಪಾಯಿ ಅತ್ತ ಸರ್ಕಾರವನ್ನು ಕೊಡ್ತಾ ಇದ್ದಾರೆ, ಇನ್ನು 50 ರೂಪಾಯಿ ಕೇಂದ್ರ, ಇನ್ಫ್ಯಾಕ್ಟ್ ರಾಜ್ಯ ಸರ್ಕಾರದ ಬದಲಾಗಿ ಅತ್ತ ಕಾರ್ಖಾನೆ ಮಾಲೀಕರು ಕೂಡ ಕೊಡ್ತಾರೆ. ಇದೆಲ್ಲದರ ನಡುವೆ ಈಗ 100 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಕೂಡ ಸಹಜವಾಗಿ ರೈತರಿಗೆ ಸಾಕಷ್ಟು ಖುಷಿಯಾಗಿದೆ. ಗುರ್ಲಾಪುರದಿಂದ ನಮಗೆ ಬರ್ತಾ ಇರುವಂಥ ದೃಶ್ಯಾವಳಿಗಳೇ ಹೇಳ್ತವೆ, ಸಾಕಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ. ಸಹಜವಾಗಿ ನಿರೀಕ್ಷೆ ಜಾಸ್ತಿ ಇತ್ತು, ದೊಡ್ಡ ಪ್ರಮಾಣದಲ್ಲಿತ್ತು. 3,500 ರೂಪಾಯಿ ಬದಲಾಗಿ 3,300 ರೂಪಾಯಿ ಸಿಗ್ತಾ ಇದೆ. 200 ರೂಪಾಯಿ ಕಡಿಮೆ ಸಿಗ್ತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದರ ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆ ಅವರಿಗೂ ಕೂಡ ಇದೆ. ಅತ್ತ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈ ಒಂದು ಸಭೆಯನ್ನಿತ್ತು, ಮುಖ್ಯಮಂತ್ರಿಗಳ ಸಭೆಯಲ್ಲಿ ಒಂದು ಝೂಮ್ ಮೀಟಿಂಗ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಾಯಿತು. ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಾವು ಯಾವ ರೀತಿ ದರ ನಿಗದಿ ಮಾಡ್ತಿದ್ದೀವಿ, ರೈತರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನಮ್ಮ ಮುಂದೆ ಇದ್ದಾರೆ, ಇಲ್ಲೇ ಉಪಸ್ಥಿತಿ ಇದ್ದಾರೆ, ಹೀಗಾಗಿ ನಾವು ಕೇವಲ ಸರ್ಕಾರ ಏಕಪಕ್ಷೀಯವಾಗಿ ಹೇಳ್ತಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಈ ರೈತರಿಗೆ ರವಾನೆ ಮಾಡಿದೆ ಈ ಝೂಮ್ ಮೀಟಿಂಗ್ ಮೂಲಕ ಅಥವಾ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಸಹಜವಾಗಿ ಇದು ಕೂಡ ರೈತರಿಗೆ ವಿಶ್ವಾಸ ತುಂಬಿದೆ. ಅತ್ತ ಸೆಲೆಬ್ರೇಷನ್ ಕೂಡ ತುಂಬ ಜೋರಾಗಿ ಆಗ್ತಾ ಇದೆ.